ಇನ್ನೊಂದ್ ಕಡೆ ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಕಾಂಗ್ರೆಸ್ಗೆ ಮತ್ತೊಂದು ರೀತಿಯ ಸಂಕಷ್ಟ ನೋಡ್ತಾ ಹೋಗೋಣ. ಎಲೆಕ್ಷನ್ ಹೊತ್ತಲ್ಲಿ ಕಾಂಗ್ರೆಸ್ಗೆ ಸಂಕಷ್ಟ. ಐಟಿಯಿಂದ ಕಾಂಗ್ರೆಸ್ಗೆ ಡಿಮ್ಯಾಂಡ್ ನೋಟಿಸ್ ಬಂದಿದೆಯಂತೆ. ಓಕೆ, ಇದೀಗ ಐಟಿ ಕಡೆಯಿಂದ ಕಾಂಗ್ರೆಸ್ಗೆ ಎಲೆಕ್ಷನ್ ಹೊತ್ತಲ್ಲಿ ಒಂದು ಸಂಕಷ್ಟ. ಡಿಮ್ಯಾಂಡ್ ನೋಟಿಸ್ ಅನ್ನ ಕಳಿಸಿದ್ದಾರೆ. 1700 ಕೋಟಿ ತೆರಿಗೆ ಬಾಕಿಯನ್ನು ಉಳಿಸ್ಕೊಂಡಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಈಗ ನೋಟಿಸ್ ಬಂದಿದೆ. ನಿನ್ನೆಯಷ್ಟೇ ಕಾಂಗ್ರೆಸ್ ಅರ್ಜಿ ಕೂಡ ವಜಾ ಆಗಿತ್ತು ಈ ವಿಚಾರದಲ್ಲಿ. ನೋಡೋಣ ಅಪ್ಡೇಟ್ ಏನು ಸಿಗ್ತಾ ಇದೆ ಈ ಪ್ರಕರಣದಲ್ಲಿ. ಏನಿದು ಡಿಮ್ಯಾಂಡ್ ನೋಟಿಸ್, ಕಾಂಗ್ರೆಸ್ಗೆ ಇದು ಯಾವ ರೀತಿಯ ಸಂಕಷ್ಟವನ್ನು ತಂದಿಡ್ಬೋದು, ಇದನ್ನು ಹೇಗೆ ಸಾಲ್ವ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡುತ್ತೆ ಕಾಂಗ್ರೆಸ್ ಅಂತ. अब तक सारा देश जान गया है कि इलेक्ट्रल बॉन्ड घोटाले से भारतीय जनता पार्टी ने करीब 8,250 करोड़ रुपया चंदा इकट्ठा किया है। हमने विस्तार से इस पर चर्चा की है पिछले कुछ दिनों में। जो 4 रास्ते अपनाए गए हैं बीजेपी द्वारा, पहला रास्ता था चंदा दो धंधा लो, यानी कि प्रीपेड घूस। दूसरा रास्ता था ठेका लो चंदा दो, यानी कि पोस्ट पेड घूस। तीसरा रास्ता था ಓಕೆ, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ. ಶಬೀರ್, ಕಾಂಗ್ರೆಸ್ಗೆ ಈ ಡಿಮ್ಯಾಂಡ್ ನೋಟಿಸ್ ಯಾವ ರೀತಿ ಸಂಕಷ್ಟವನ್ನ ತಂದಿಡ್ಬೋದು, ಸಾಲ್ವ್ ಮಾಡ್ಕೊಳ್ಳೋಕೆ ಏನೆಲ್ಲ ಪ್ರಯತ್ನ ಮಾಡ್ಬೋದು ಕಾಂಗ್ರೆಸ್ ಕೂಡ ಅಂತ? ವಿದ್ಯಾ, ಈಗಾಗಲೇ ಹೈಕೋರ್ಟ್ ಮೊರೆ ಹೋಗ್ಲಾಗಿತ್ತು. ಹೈಕೋರ್ಟ್ನಲ್ಲೂ ಕೂಡ ಕಾಂಗ್ರೆಸ್ನ ಅರ್ಜಿ ತಿರಸ್ಕೃತ ಆಗಿರುವಂಥದ್ದು. ಕಾಂಗ್ರೆಸ್ನ ಅರ್ಜಿ ತಿರಸ್ಕೃತ ಆದಂಥ ಬೆನ್ನಲ್ಲೇ ಈಗ ಐಟಿ ಕೂಡ ನೋಟಿಸನ್ನು ಜಾರಿ ಮಾಡುವಂಥ ಕೆಲಸವನ್ನ ಮಾಡಿದೆ. 1823 ಕೋಟಿ ದಂಡವನ್ನ ಈಗಾಗಲೇ ಐಟಿ ವಿಧಿಸಿರುವಂಥದ್ದು. ಈ ಎಲ್ಲ ಹಣವನ್ನ ಭರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದೆ. ಈಗಾಗಲೇ ಈ ಹಿಂದೆ ಕಾಂಗ್ರೆಸ್ನ ಅಕೌಂಟ್ಗಳನ್ನು ಫ್ರೀಜ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 135 ಕೋಟಿಯಷ್ಟು ಹಣವನ್ನ ವಶಪಡಿಸಿಕೊಳ್ಳುವಂಥ ಕೆಲಸವನ್ನ ಕಾಂಗ್ರೆಸ್ ಮಾಡಿತ್ತು, ಇದು ಐಟಿ ಮಾಡಿತ್ತು. ಈಗ ಸುಮಾರು 1700 ಕೋಟಿಯಷ್ಟು ಹಣವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದೆ. ಈಗಾಗಲೇ ಹೈಕೋರ್ಟ್ನ ಈ ಒಂದು ಏನು ಆದೇಶ ಬಂದಿದೆ ಅದರ ವಿರುದ್ಧ ಈಗ ಸುಪ್ರೀಂ ಕೋರ್ಟ್ಗೂ ಕೂಡ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸುವಂತ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಈಗಷ್ಟೇ ಕಾಂಗ್ರೆಸ್ನ ಪ್ರಮುಖ ನಾಯಕರು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ರು. ಕಾಂಗ್ರೆಸ್ನ ರೀತಿಯಲ್ಲೇ ಬಿಜೆಪಿಯು ಕೂಡ ನಿಯಮವನ್ನ ಉಲ್ಲಂಘಿಸುವಂತ ಕೆಲಸವನ್ನ ಮಾಡಿದೆ. ಏನು 2019ಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಪ್ರಮುಖವಾದಂತ ಮಾಹಿತಿಗಳನ್ನ, ದಾಖಲೆಗಳನ್ನ ಮುಚ್ಚಿಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಕಾಂಗ್ರೆಸ್ಗೆ ಯಾವ ಮಾನದಂಡಗಳಲ್ಲಿ ದಂಡ ವಿಧಿಸುವಂತ ಕೆಲಸವನ್ನ ಮಾಡಿದೆ, ಅದೇ ರೀತಿಯಾದಂತ ಮಾನದಂಡಗಳಲ್ಲಿ ದಂಡವನ್ನು ವಿಧಿಸಿದ್ರೆ ಸುಮಾರು 4,600 ಕೋಟಿಯಷ್ಟು ದಂಡವನ್ನ ವಿಧಿಸಬೇಕಾಗುತ್ತೆ. ಬಿಜೆಪಿ ಕೂಡ ನಾವು ಯಾವ ನಿಯಮಗಳನ್ನ ಉಲ್ಲಂಘಿಸಿದೀವಿ ಅಂತ ಐಟಿ ಹೇಳ್ತಾ ಇದೆ, ಅದೇ ರೀತಿಯಾದಂತ ನಿಯಮಗಳನ್ನ ಬಿಜೆಪಿಯು ಕೂಡ ಉಲ್ಲಂಘಿಸಿರುವಂತದ್ದು. ಹೀಗಾಗಿ ಬಿಜೆಪಿಯು ಕೂಡ ದಂಡವನ್ನ ವಿಧಿಸಬೇಕಾಗುತ್ತೆ. ಆದ್ರೆ ಐಟಿ ಇಲಾಖೆ ಕೇವಲ ಕಾಂಗ್ರೆಸ್ಗೆ ಮಾತ್ರ ದಂಡವನ್ನ ವಿಧಿಸುವಂತದ್ದು, ಬಿಜೆಪಿಗೆ ರಿಯಾಯಿತಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಿದೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದೆ. ಈ ದಾಖಲೆಗಳೊಂದಿಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ವಿದ್ಯಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ ಶಬೀರ್.